ಅವರು ಇಲ್ಲಿ ಬಂದಾಗ ಒಂದು ಈ ರೀತಿ ಗಣೇಶನ ಚಿತ್ರ ತುಂಬ ಬೇರೆ ರೀತಿಯ ಚಿತ್ರ ನೋಡಿ, ಅದನ್ನು ಬರೆದು ಹೋಗಿರ್ತಾರೆ. ಆಮೇಲೆ ಅದಕ್ಕೆ ಒಂದು ಫ್ರೇಮ್ ಹಾಕ್ಸಿದ್ದಾರೆ. ಓಕೆ, ಬನ್ನಿ ರಂಗಮಂದಿರದ ಒಳಗೆ ಹೋಗೋಣ. ಖಂಡಿತ ಸರ್. ಈ ರಂಗಮಂದಿರನೇ ನಮ್ಮೆಲ್ಲರ ಜೀವಳ. ರಂಗಭೂಮಿಯಲ್ಲಿ ಕಲಾವಿದರಿಗೆಲ್ಲ ತುಂಬಾ ದೊಡ್ಡದಿದೆ. ಬ್ಯೂಟಿಫುಲ್ ಥಿಯೇಟರ್. ನೀವು ಆವಾಗಲೇ ಇದು ಈ ಥಿಯೇಟ್ರು ಕಟ್ಟಿದಾಗ ಹೀಗೆ ಇತ್ತ ಅಂತ ಎಲ್ಲ ಕೇಳಿದ್ರಲ್ವಾ? ಇದು ಕಟ್ಟಿದಾಗ ಆಲ್ರೆಡಿ ನಾವು ನೋಡ್ತಾ ಇರ್ತೀವಲ್ಲ ಸಿನಿಮಾದಲ್ಲಿ, ನೋಡಿ ಟವಲ್ ಹಾಕಿ ಹೋಗಿದ್ದಾರೆ. ಅಷ್ಟ್ರ ಮಟ್ಟಿಗೆ ಇಲ್ಲಿ ನಾಟಕಗಳು ನಡೆಯುತ್ತಾ? ಇಲ್ಲ, ಇವತ್ತೇನು ಕಾರ್ಯಕ್ರಮ ಇಲ್ಲ, ಅದು ಯಾರೋ ಇಲ್ಲಿ ಬಿಟ್ಟೋಗಿದ್ದಾರೆ. ನಾನೆಲ್ಲ ರಿಸರ್ವೇಶನ್ ಮಾಡ್ಕೊಂಡು ಅಲ್ಲ 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 ಇದು ಮೊದಲು ಸಾದಾ ಗೋಡೆಗಳು, ಸಣ್ಣ ವರಂಡ ಎಲ್ಲ ಇತ್ತು. ಆಮೇಲೆ ಈಗ ಒಂದು 10 ವರ್ಷದಿಂದ ಅಂತ ಕಾಣುತ್ತೆ, 10 ವರ್ಷದಿಂದ ರಿನೋವೇಷನ್ ಆಯಿತು ಈ ಬಿಲ್ಡಿಂಗು. ಈ ಬಿಲ್ಡಿಂಗ್ ಆದಾಗ ಸ್ವಲ್ಪ ಈ ಬಾಲ್ಕನಿ, ಆಮೇಲೆ ಲೈಟಿಂಗ್ ಬೂತು, ಪ್ರೊಜೆಕ್ಟರ್ ಎಲ್ಲ, ಹೌದೌದು. ಆಮೇಲೆ ಹೊರಗಡೆ ಕಾರಿಡಾರು ಸ್ವಲ್ಪ ವಿಶಾಲವಾಗಿ, ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿ ಇದನ್ನು ಮಾಡಲಾಯಿತು. ಇದನ್ನು ಮಾಡುವಾಗ ಸುಮಾರು 50 ಲಕ್ಷ ರೂಪಾಯಿ ಖರ್ಚಾಯಿತು. ಮೊದಲು 3 ಲಕ್ಷಕ್ಕೆ ಆಗಿದ್ದಂಥದ್ದು ಆ ನಂತರ ಕೆಲಸ ಮಾಡೋಷ್ಟೊತ್ತಿಗೆ, ರಿನೋವೇಷನ್ ಮಾಡೋಷ್ಟೊತ್ತಿಗೆ 50 ಲಕ್ಷ ಖರ್ಚು ಬಂದಿದೆ. ಈಗೇನಾದರೂ ಈ ಬಿಲ್ಡಿಂಗ್ನ ಈಗ ಸುಮಾರು ಕೆಲಸ ಇದೆ, ಇದರ ಟಾಪು ಇದೆಲ್ಲ ಸುಮಾರು ಹಾಳಾಗಿದೆ. ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ, ನೀನಾಸಂ ಸಂಸ್ಥೆ ಮೂಲಕ ಪ್ರಸ್ತಾವನೆ ಕೇಳ್ತಾ ಇದ್ದಾರೆ. ಈಗ ಅದನ್ನು ಮಾಡಬೇಕು ಅಂದರೆ ಹತ್ತತ್ರ 2ರಿಂದ 4 ಕೋಟಿ ಬೇಕಾಗಿದೆ. ಅಬ್ಬಬ್ಬ, ಅಂದರೆ ಅವಾಗಿನ ಕಾಲಕ್ಕೆ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಅಷ್ಟಾಗೋದು. ಅವಾಗ 3 ಲಕ್ಷ ಇಷ್ಟಕ್ಕೆ ಸಮನಾಗಿತ್ತು. ಹೌದು ಹೌದು. ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಏನಾದರೂ ಸಹಾಯ ಮಾಡಿದರೆ ನಿಜವಾಗ್ಲೂ ಅದು ರಂಗಭೂಮಿಗೆ ದೊಡ್ಡ ಸಹಾಯ ಆಗುತ್ತೆ. ರಂಗಭೂಮಿ ಬೆಳವಣಿಗೆಗೆ, ನೀನಾಸಂಗೆ ಅಷ್ಟೇ ಅಲ್ಲ, ಒಟ್ಟು ರಂಗಭೂಮಿಗೆ ಕನ್ನಡದ ಹುಡುಗರು ಬಂದು ಅಥವಾ ಬೇರೆ ರಾಜ್ಯಗಳ ಹುಡುಗರು ಬಂದು ಇಲ್ಲಿ ಕಲಿತಾರಲ್ವಾ, ಅದಕ್ಕೆ ಭಾಳ ದೊಡ್ಡ ಸಹಾಯ ಆಗುತ್ತೆ. ಓಕೆ, ಇಲ್ಲಿ ಮೊಟ್ಟ ಮೊದಲವರೆಗೆ ಯಾವ ನಾಟಕ ಆಯಿತು, ಏನಾದರೂ ನೆನಪಿದ್ಯಾ ನಿಮ್ಗೇನಾದರೂ ಹೇಳಿದ್ದು? ಇಲ್ಲ, ಅದು ನೆನಪಿಲ್ಲ ನನಗೆ. ನೀವು ಬಂದಾಗ ನಾನು ಬಂದು 25 ವರ್ಷ ಆಯಿತು. ನಾನು ಬಂದಾಗ ತಿರುಗಾಟದ ನಾಟಕಗಳು ಪ್ರಾಕ್ಟೀಸ್ ನಡೀತಾ ಇತ್ತು. ಪ್ರಾಕ್ಟೀಸ್ ಇಲ್ಲೇ ಮಾಡ್ತೀರಾ? ಅಂದರೆ ಇಲ್ಲಿ ಯಾವ್ಯಾವ ನಾಟಕ ಪ್ರಾಕ್ಟೀಸ್ ಆಗುತ್ತೆ ಅಂತಂದರೆ, ನಮ್ಮ ನೀನಾಸಂ ಥಿಯೇಟರ್ ಇನ್ಸ್ಟಿಟ್ಯೂಟ್ ನಾಟಕಗಳು ಕೆಲವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ.